ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಮನೆಯಲ್ಲಿ ಸ್ವಲ್ಪ ಒಡೆದೋಗಿರೋ ಹಾಲು ಅಂದರೆ ಮಾರ್ನಿಂಗು ಕಾಫಿ ಮಾಡಿದ ಮೇಲೆ ಸಂಜೆ ಟೈಮ್ ಒಂದೊಂದು ಸಲ ಕಾಫಿ ಬೇಕು ಅನಿಸ್ತೇನೆ ಹಾಲು ಉಳ್ಕೊಂಬಿಟ್ಟಿತ್ತು. ಅದು ಸ್ವಲ್ಪ ಒಡೆದೋಗಿತ್ತು. ಮತ್ತು ಹಾಗೆ ಸ್ವಲ್ಪ ಮಜ್ಜಿಗೆ ಕೂಡ ಇತ್ತು, ಹುಳಿ ಮಜ್ಜಿಗೆ. ಅದನ್ನು ಹಾಗೆ ಒಂದು 4-5 ದಿವಸದವರೆಗೂ ಪರ್ಮೆಂಟ್ ಆಗೋದಕ್ಕೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಅದು ಚೆನ್ನಾಗಿ ಪರ್ಮಿಟಾಗಿ ಹುಳಿ ಬಂದಿತ್ತು. ಹುಳಿ ಬಂದಿದ್ದನ್ನು ಗಿಡಗಳಿಗೆ ಹಾಕಿದರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾವು ಹೇಗೆ ಲಿಕ್ವಿಡ್ಗಳನ್ನ ಕುಡಿತಾ ಇರ್ತೀವಿ ವೆರೈಟಿ, ಅದೇ ರೀತಿಯಾಗಿಯೇ ಗಿಡಗಳಿಗೂ ಕೂಡ ಲಿಕ್ವಿಡ್ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಲಿಕ್ವಿಡ್ಗಳನ್ನ ಕೊಡ್ತಾ ಹೋದರೆ ಅವು ಚೆನ್ನಾಗಿ ಗ್ರೋತ್ ಆಗಿ ಮೊಗ್ಗುಗಳಾಗಿ ಹೂ ಬರುತ್ತೆ. ಈ ಕಾಯಿ ಉದುರೋದು ಮತ್ತು ತರಕಾರಿಗಳಲ್ಲಿ ಕಾಯಿಗಳು ಉದುರೋದು, ಹೂಗಳಲ್ಲಿ ಮೊಗ್ಗುಗಳು ಉದುರೋದು ಇದೆಲ್ಲ ಕಡಿಮೆ ಆಗುತ್ತೆ. ಮಜ್ಜಿಗೆ ಹಾಕೋದ್ರಿಂದ, ಮಜ್ಜಿಗೆನ ಸ್ಪ್ರೇ ಮಾಡೋದ್ರಿಂದನೂ ತುಂಬಾ ಒಳ್ಳೆಯದು. ಕರಿಬೇವಿನ ಗಿಡಕ್ಕೆ ಮತ್ತು ವೀಳ್ಯದೆಲೆಗಂತೂ ಮಜ್ಜಿಗೆ ಸ್ಪ್ರೇ ಮಾಡೋದು, ಹಾಗೆ ಮಜ್ಜಿಗೆನ ಗಿಡಕ್ಕೆ ಹಾಕೋದು ತುಂಬಾ ಒಳ್ಳೆಯದು. ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡೋದ್ರಿಂದನೂ ಕೂಡ ಮಿಲಿಬಗ್ಸ್ಗಳು ಏನಿರುತ್ತೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಇದ್ದಿದ್ದು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ, ಕೆಲವೊಂದು ಗಿಡಗಳಿಗೆ ಅಂದರೆ ಮೇಯ್ನಾಗಿ 2 ವೀಳ್ಯದೆಲೆ ಹಂಬಿತ್ತು. ವೀಳ್ಯದೆಲೆ ಹಂಬು ಹಾಗೆಯೇ ಕರಿಬೇವಿನ ಸೊಪ್ಪಿಗೆ ಮತ್ತು ಹಾಗೆ ದಾಸವಾಳ ಗಿಡಗಳಿಗೆ ಸ್ವಲ್ಪ ಕಟಿಂಗ್ಸ್ಗಳನ್ನ ಹಾಕಿದ್ದೆ. ದಾಸವಾಳದ್ದು ಅದಕ್ಕೂ ಕೂಡ ಹಾಕ್ಕೊಂಡು ಬರ್ತಾಯಿದ್ದೆ. ಮತ್ತು ಹಾಗೆ ಮಲ್ಲಿಗೆ ಗಿಡಗಳಿಗೂ ಕೂಡ ಹಾಕ್ತಾಯಿದ್ದೆ. ಎಲ್ಲ ಗಿಡಗಳಿಗೂ ಒಳ್ಳೆಯದು. ಸ್ಪ್ರೇ ರೀತಿಯಲ್ಲೂ ಮಾಡ್ಬೋದು. ಸ್ಪ್ರೇ ರೀತಿ ಮಾಡಲಿಲ್ಲ ಅಂದ್ರೂ ಗಿಡಗಳಿಗೂ ಕೂಡ ಕೊಡ್ತಾ ಹೋಗ್ಬೋದು. ಈ ಸಲ ಒಂದೇ ಒಂದು ಡ್ರ್ಯಾಗನ್ನು ಫ್ಲವರ್ ಆಗ್ತಾಯಿದೆ. ಇನ್ನೂ ಹಣ್ಣಾಗೋದಕ್ಕೆ ಟೈಮ್ ಹಿಡಿಯುತ್ತೆ. ಇವಾಗಿನ್ನೂ ಫ್ಲವರಿಂಗ್ ಆಗ್ತಾಯಿದೆ ನೋಡಿ. ಒಂದೇ ಈ ಸಲ ಕಾಣಿಸ್ತಾ ಇರೋದು. ನೋಡಬೇಕು ಎಷ್ಟು ಹಣ್ಣುಗಳು ಬರುತ್ತೆ, ಅಥವಾ ಈ ಸಲ ಇದೊಂದೇನಾ ಏನು ಅಂತ ನೋಡಬೇಕು. ಕರ್ಬೂಜ ಹಣ್ಣು ಮತ್ತು ಹಾಗೆ ಬಾಳೆಹಣ್ಣು ಸ್ವಲ್ಪ ನೋಡಿ ಈ ಥರ ಹಾಳಾಗಿಬಿಟ್ಟಿತ್ತು. ಅದು ಎಲ್ಲ ಹಾಕಿ ಈ ಥರ ಪರ್ಮಿಟ್ ಮಾಡೋಕ್ಕಿಟ್ಟಿದ್ದೆ. ಈಗ ಆಗಿದೆ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಇಸ್ಕಿ ಇದನ್ನು ಬೇಕಿದ್ದರೆ ಗಿಡದ ಬುಡಕ್ಕೂ ಕೂಡ ಹಾಕ್ಬೋದು. ಇಲ್ಲ ಅಂತ ಅಂದರೆ ಗೊಬ್ಬರ ಮಾಡ್ತಾಯಿದ್ರೆ ನೀವು ಕಿಚನ್ ವೇಸ್ಟ್ ಎಲ್ಲ ಹಾಕಿ ಗೊಬ್ಬರ ಮಾಡ್ತಿದ್ದೆ, ಗೊಬ್ಬರಕ್ಕೂ ಕೂಡ ಹಾಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ಕ್ಲೀನ್ ಮಾಡಿಕೊಂಡು ನಾನು ಇದೆಲ್ಲ ತೆಗೆದು ಕಿಚನ್ ವೇಸ್ಟೆಲ್ಲ ಕಾಂಪೋಸ್ಟ್ ಮಾಡೋದಕ್ಕೆ ಹಾಕಿದ್ದೀನಿ. ಅದಕ್ಕೆ ಹಾಕ್ಕೊತೀನಿ ಇದನ್ನು ನಾನು. ಈಗ ಇದನ್ನು ಲಿಕ್ವಿಡ್ನ ಗಿಡಗಳಿಗೆ ಹಾಕ್ಕೊಂಡು ಬರ್ತೀನಿ. ಲಿಕ್ವಿಡ್ಗಳನ್ನ ಏನಾದರೂ ಕೊಡ್ತಾ ಇರಬೇಕು. ನಾನು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಇದನ್ನು ಯಾವುದೇ ಥರ ಫಿಲ್ಟ್ರನ್ನ ಮಾಡ್ಕೊಂಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಈಗ ಗಿಡಗಳಿಗೆ ಕೆಳಗಡೆ ಸೋರೋಗೋ ರೀತಿಯಲ್ಲಿ ಹಾಕಬೇಡಿ. ಒಂದೊಂದು ಜಗ್ಗು ಅಥವಾ 1.5 ಜಗ್ಗು ನೋಡಿಕೊಂಡು ಪಾಟ್ ಕ್ವಾಂಟಿಟಿ ಮೇಲೆ ಹಾಕಿ.
ಇದು ಸ್ವಲ್ಪ ಹಳೆಯ ವಿಡಿಯೋ ಅಪ್ಲೋಡ್ ಮಾಡೋದು ಮರ್ತುಬಿಟ್ಟಿದ್ದೆ. ಹಾಗಾಗಿ ಈಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಲೈಕು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ಆವಾಗವಾಗ ಈ ರೀತಿಯಾದ ಲಿಕ್ವಿಡ್ಗಳನ್ನ ಕೊಡೋದ್ರಿಂದ ಗಿಡದ ತುಂಬ ಯಾವಾಗಲೂ ಮೊಗ್ಗುಗಳು ಇದ್ದೇ ಇರುತ್ತೆ. ಮಲ್ಲಿಗೆ ಹೂವಿನಲ್ಲೂ ಅಷ್ಟೇ ಎಷ್ಟು ಮೊಗ್ಗುಗಳಾಗಿದೆ ನೋಡಿ. ಮತ್ತು ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಕಟಿಂಗ್ಸ್ನ ನೆಟ್ಟಿದ್ದೆ, ಅದು ಕೂಡ ಚಿಗುರುತ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇರೋದು. ಇದರಲ್ಲೂ ಅಷ್ಟೇ ತುಂಬ ಅಂದರೆ ತುಂಬಾ ಮೊಗ್ಗುಗಳಾಗಿದೆ. ಅಂದರೆ ಸಣ್ಣ ಸಣ್ಣ ಮೊಗ್ಗುಗಳಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇದು ನಿಮಗೆ ಒಂಥರ ಕ್ರೀಮ್ ಥರ ಕಾಣಿಸ್ತಾ ಇದೆ. ತುಪ್ಪ ಕಲರ್ ಬರುತ್ತೆ, ತುಪ್ಪ ಏನಿದೆ ಆ ಕಲರಲ್ಲಿ ಲೈಟ್ ಕಲರು, ಡಬಲ್ ಪೆಟಲು ಕಣಗ್ಲು ಹೂವು. ಮತ್ತು ಇದರಲ್ಲಿ ಹೂ ಬಂದು ಹೋದ್ಮೇಲೆ ಈ ಥರ ಏನು ಕಡ್ಡಿಗಳಿರುತ್ತೆ ಅದನ್ನು ನಾವು ಕಟ್ ಮಾಡ್ತಾ ಇರಬೇಕು. ಅಂದರೆ ಕಟ್ ಮಾಡಿ ತೆಗಿತಾ ಇದ್ದರೆ, ಈ ರೀತಿ ತೆಗೆದಾಕ್ತಾ ಇದ್ದರೆ ಅಲ್ಲಿಂದ ಸೈಡಲ್ಲಿ ಬ್ರ್ಯಾಂಚಸ್ಗಳು ಬಂದು ಹೂಗಳು ಬೇಗ ಬರುತ್ತೆ. ಅದು ಹಾಗೆ ಒಣಗಿ ಹೋಗೋವರೆಗೂ ಕಾಯ್ತಾ ಕುಳಿತುಕೊಂಡ್ರೆ ಅದು ಬ್ರ್ಯಾಂಚಸ್ಗಳು ಬರೋದಿಲ್ಲ. ಬ್ರ್ಯಾಂಚಸ್ಗಳು ಬರೋದಕ್ಕೆ ತುಂಬ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗಿ ನೋಡಿ, ನಾನು ಅಲ್ಲಿ ಹೇಳ್ತಾ ಇರೋದು ಅದನ್ನು ತೆಗೆದ್ಮೇಲೆ ಆ ಕಡೆ ಈ ಕಡೆ ಎರಡು ಸೈಡನ್ನು ಕೂಡ ಬ್ರ್ಯಾಂಚಸ್ಗಳು ಬಂದು ಹೂ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಿದ್ದು. ಮತ್ತು ಸ್ವಲ್ಪ ನೀರು ಹಾಕ್ದೇನೆ, ಅಂದರೆ ಟೈಮ್ ಇರಲಿಲ್ಲ, ನೀರು ಹಾಕ್ದೇನೆ ಎಷ್ಟೊಂದು ಮೊಗ್ಗುಗಳು ಕೂಡ ಈ ರೀತಿಯಾಗಿ ಒಣಗ್ದಂಗೆ ಆಗಿತ್ತು. ಕೆಲವೊಂದು ಸಲ ನೀರು ಜಾಸ್ತಿ ಆದರೂ ಕೂಡ ಹಾಗಾಗುತ್ತೆ. ಮತ್ತು ಹಾಗೆಯೇ ಅದಕ್ಕೆ ಸಿಗಬೇಕಾದಂಥ ಪ್ರೋಟೀನ್ ಸಿಗಲಿಲ್ಲ ಅಂದಾಗಲೂ ಕೂಡ ಎಲೆಗಳು ಹಳದಿ ಆಗೋದು ಮತ್ತು ಹಾಗೆ ಮೊಗ್ಗುಗಳು ಉದುರೋದು ಕೂಡ ಆಗುತ್ತೆ. ನಾವು ಗಿಡಗಳನ್ನ ಹಾಕುವಾಗ ಪ್ರತಿಯೊಂದೂ ಈ ರೀತಿಯಾಗಿ ನೋಡಿಕೊಂಡು ಆವಾಗ ಟೈಮ್ಗೆ ಏನು ಬೇಕು ಅಂತೇಳಿ ಅದನ್ನು ನಾವು ಕೊಡ್ತಾ ಹೋಗಬೇಕು. ಆವಾಗಲೇ ಗಿಡಗಳು ಹೆಲ್ದಿಯಾಗಿ ತುಂಬಾ ಚೆನ್ನಾಗಿ ನಮಗೆ ಹಾಕಿರ್ತಕ್ಕಂಥ ಹೂಗಳು ತುಂಬ ಚೆನ್ನಾಗಿ ಬರುತ್ತವೆ. ಇತ್ತೀಚೆಗಷ್ಟೇ ನೋಡಿದರೆ ರೀಪಾಟ್ ಮಾಡಿದೆ, ಗಿಡಗಳು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಮತ್ತು ಹಾಗೆ ಹೂ ಕೂಡ ಬಂದಿದೆ, ಮೊಗ್ಗು ಕೂಡ ಆಗಿದೆ. ಮತ್ತು ಇಲ್ಲೂ ಕೂಡ ಮೊಗ್ಗುಗಳಿದೆ. ಎಲ್ಲ ಎಷ್ಟು ಚೆನ್ನಾಗಿ ಎಲೆಗಳು ಎಲ್ಲ ಚಿಗುರಿ ಮೊಗ್ಗುಗಳಾಗ್ತಾಯಿದೆ ಅಂಥೇಳಿ. ಇಲ್ಲೂ ಕೂಡ ಮೊಗ್ಗುಗಳಿದೆ. ಇದು ಅಷ್ಟೇ ರೀಪಾಟ್ ಮಾಡಿರೋವಂಥ ಗಿಡ. ಎಲ್ಲದರಲ್ಲೂ ಮೊಗ್ಗುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಎಲ್ಲದರಲ್ಲೂ ಹಾಗೆ ಮೊಗ್ಗುಗಳಿದೆ ನೋಡಿ. ಎಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಬಂದು ಮತ್ತು ಹಾಗೆ ಮೊಗ್ಗುಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಮಾಡೋದನ್ನ ತೋರಿಸ್ಲಿಲ್ಲ. ಮತ್ತು ಇಲ್ಲಿ ಸ್ವಲ್ಪ ಗಂಟೆ ಸೊಪ್ಪು ಕೂಡ ಇದೆ ನಿಂಬೆಹಣ್ಣಿನ ಗಿಡದಲ್ಲಿ, ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಹೊರಗಡೆ ಸ್ವಲ್ಪ ದಂಟು ಹಾಗೆ ನುಗ್ಗೆ ಸೊಪ್ಪಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡು ಬಂದೆ. ಮತ್ತು ಹಾಗೆ ಇದೊಂದಿದೆ. ಓಹೋ ಮತ್ತು ಇಲ್ಲಿ ಇದೊಂದು. ಹಾಗೆ ಈ ಟೊಮೊಟೊ ಕುಡಿನೂ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಎತ್ಕೊತೀನಿ. ಇಲ್ಲೂ ಕೂಡ ಸೊಪ್ಪು ಬಂದಿದೆ. ಮತ್ತು ಇಲ್ಲೊಂದಿದೆ, ಹಾಗೆ ಇಲ್ಲೊಂದಿದೆ.
ಬಂದಿದೆ. ಮತ್ತು ಇದು ಕೂಡ ಗಣಕೆ ಸೊಪ್ಪು, ಇದನ್ನು ಕೂಡ ಈ ಥರ ಎಳೆದನ್ನು ಕಟ್ ಮಾಡ್ಕೊತೀನಿ. ಇದು ಬೀಜಕ್ಕೆ ಅಂತೇಳಿ ಬಿಟ್ಟಿದ್ದೀನಿ. ಮತ್ತು ಹಾಗೆ ಇದು ಎಲ್ಲ ದೊಡ್ಡದಾಗಿರೋದನ್ನೆಲ್ಲ ತೆಕ್ಕೊಂಬಿಡ್ತೀನಿ. ಕೂಡ ನೋಡಿ ಎಷ್ಟು ಸೊಪ್ಪು ಸಿಕ್ತು ಅಂತೇಳಿ. ಇವತ್ತು ಸಂಡೇ ಎಷ್ಟು ಹೂವು ಸಿಕ್ಕಿದೆ. ಮತ್ತು ಹಾಗೆ ಎಷ್ಟು ಬುಟ್ಟಿ ತುಂಬ ಸೊಪ್ಪು ಸಿಕ್ಕಿದೆ. ಹೆಸರು ಕಾಳು ಮತ್ತು ಬೇಳೆ ಹಾಕಿ ಪಲ್ಯ ಮಾಡಿದರೆ ಬೊಂಬಟಾಗಿರುತ್ತೆ. ಒಂದು ಚೂರು ಹುಳ ಇಲ್ಲ, ಏನಿಲ್ಲ. ಎಷ್ಟು ಗ್ರೀನಾಗಿ ಇರೋವಂಥ ಫ್ರೆಶ್ ಸೊಪ್ಪು. ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಡ್ರ್ಯಾಗನ್ನು ಮೊಗ್ಗಾಗಿದೆ ಅಂತೇಳಿ. ಅದು ಇನ್ನೂ ಫ್ಲವರಿಂಗ್ ಆಗೋದಕ್ಕಿಂತ ಮುಂಚೆನೇ ಅದು ಬಿದ್ದೋಗ್ತಾ ಇದೆ. ಈ ರೀತಿ ಆದಾಗ ಯಾವಾಗ ಬೇಕಾದರೂ ಅದು ಮೊಗ್ಗಾಗಿ ಹರಳೋವರೆಗೂ ಗ್ಯಾರಂಟಿ ಇರಲ್ಲ. ಮೊಗ್ಗಾಗಿ ಹರಳಿದ ಮೇಲೇ ಅದು ಹಣ್ಣಾಗತ್ತೆ ಅಂತೇಳಿ ಗ್ಯಾರಂಟಿ. ಎಷ್ಟು ದಪ್ಪ ಆದ್ರೂ ಕೂಡ ಒಂದೊಂದು ಸಲ ಈ ರೀತಿಯಾಗಿ ಮೊಗ್ಗುಗಳು ಬಿದ್ದೋಗ್ತಾ ಇರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.